ಶ್ರೀಮತಿ PSBD ಬಾಲಕಿಯರ ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 2023-24ನೇ ಸಾಲಿನಲ್ಲಿ ನಡೆದ ಇನ್ಸ್ಪೈರ್ ಅವಾರ್ಡ್ನಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ. ಈಗ ಜಿಲ್ಲಾ ಮಟ್ಟದಲ್ಲಿ ನಡೆಯಲಿರುವ ವಸ್ತು ಪ್ರದರ್ಶನದಲ್ಲಿ ನಾನು ಆನ್ಲೈನ್ ಮೂಲಕ ಭಾಗವಹಿಸುತ್ತಿದ್ದೇನೆ. ನನ್ನ ಪ್ರಾತ್ಯಕ್ಷಿಕ ಹೆಸರು ಸ್ಮಾರ್ಟ್ ಕಾರ್ ಪಾರ್ಕಿಂಗ್. ಈ ಸ್ಮಾರ್ಟ್ ಕಾರ್ ಪಾರ್ಕಿಂಗ್ ಬಗ್ಗೆ ನನಗೆ ಮಾರ್ಗದರ್ಶನ ನೀಡಿದವರು ಶ್ರೀ PL ಪಾಟೀಲ್ ಗುರುಗಳು ಹಾಗೂ SM ಹಾದಿಮನಿ ಗುರುಗಳು. ಈಗ ಇದನ್ನ ನೋಡೋದಾದ್ರೆ MC ಮೂಲಕ ಕಾರು ಒಳಗೆ ಬಂದ್ರೆ ಸ್ಲಾಟ್ 1, ಸ್ಲಾಟ್ 2, ಸ್ಲಾಟ್ 3 ಅಲ್ಲಿ ನಿಲ್ಲುತ್ತೆ. ಇವು 3 ಎಂಗೇಜ್ ಆದ್ರೆ ಕಾರು IR ಔಟ್ ನಿಂದ ಹೊರಗಡೆ ಹೋಗುತ್ತೆ. ಈಗ ಈ ವ್ಯವಸ್ಥೆಯನ್ನ ನಾವು ನೋಡೋದಾದ್ರೆ ನಮ್ಮ ಕಾರು ಮೊದಲಿಗೆ ಇಲ್ಲಿಂದ ಒಳಗೆ ಹೋಗೋದಾದ್ರೆ ಇಲ್ಲಿ ಗೇಟ್ ಓಪನ್ ಆದ್ಮೇಲೆ ನಾವು ಇಲ್ಲಿ ಪಾರ್ಕಿಂಗ್ ಅನ್ನ ಮಾಡ್ಬೋದು. 1ನೇ ಪಾರ್ಕಿಂಗ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಫುಲ್ಲಿ ಅಂತ ತೋರಿಸುತ್ತೆ. 2ನೇ ಪಾರ್ಕಿಂಗ್ ಅಲ್ಲಿ ಹೋಗುವಾಗ ಗೇಟ್ ಕ್ಲೋಸ್ ಆಗಲ್ಲ, ಯಾಕೆಂದ್ರೆ ಪಾರ್ಕಿಂಗ್ ಅಲಾಟ್ಮೆಂಟ್ ಇನ್ನೂ ಜಾಗ ಇದೆ ಅಂತ. 3ನೇ ಕಾರ್ ಪಾರ್ಕಿಂಗ್ ಮಾಡಬೇಕಾದ್ರೂ ಅದು ಗೇಟ್ ಕ್ಲೋಸ್ ಆಗಲ್ಲ, ಯಾಕೆಂದ್ರೆ ಇನ್ನೊಂದು ಪ್ಲೇಸ್ ಖಾಲಿ ಇರುತ್ತೆ. 4ನೇ ಕಾರನ್ನ ನಾವು ತಗೊಂಡು ಹೋದಾಗ ಅಲ್ಲಿ ಪ್ಲೇಸ್ ಇರಲ್ಲ, ಯಾಕೆಂದ್ರೆ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇರಲ್ಲ, ಹಾಗಾಗಿ ಗೇಟ್ ಕ್ಲೋಸ್ ಆಗುತ್ತೆ. ಈ ವ್ಯವಸ್ಥೆ ಪ್ರಕಾರ ನಾವು ಇದನ್ನ ಸ್ಮಾರ್ಟ್ ಕಾರ್ ಪಾರ್ಕಿಂಗ್ ಅನ್ನ ನೋಡ್ಬೋದು. ಈ ವ್ಯವಸ್ಥೆ ಬಳಸೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ ಮತ್ತೆ ಸುರಕ್ಷಿತವಾಗೂ ಇರುತ್ತೆ. ನಮ್ಮ ವಾಹನಗಳಿಗೆ ಇದನ್ನ ಸುರಕ್ಷಿತವಾಗಿ ಬಳಸಬೇಕು. ಧನ್ಯವಾದ.